ನನ್ನ ಹೆಸರು ರೂಪಾ ರಾಜೇಶ್ ಅಂತ. ನಮಗೆ ಮಾಗಡಿಯಿಂದ ನಳಿನಿ ಆಂಟಿ ಲಿಂಕ್ ಕೊಟ್ಟು ಮೆಡಿಟೇಷನ್ ಮಾಡು ಅಂತ ಹೇಳಿದ್ರು. ಫಸ್ಟಿಂದ ಹೇಳ್ತಾಯಿದ್ರು, ಬಟ್ ಮಾಡೋಕ್ಕಾಗಿರಲಿಲ್ಲ. ಮಾಡಿದ್ರು ತಲೆನೋವು ಬರ್ತಾಯಿತ್ತು ಅಂತ ಸ್ಟಾಪ್ ಮಾಡಿದ್ದೆ. ಇವಾಗ ಕೋವಿಡ್ ಟೈಮಲ್ಲಿ ಲಿಂಕ್ ಸಿಕ್ತು, ಆವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಧ್ಯಾನದ ಇದು ಫಸ್ಟು ಅನುಭವ ಬಂದು ತುಂಬ ಅಂದರೆ ತುಂಬ ಅನಿಮಲ್ಸ್ ಬರ್ತಾಯಿತ್ತು, ಎಲ್ಲ ಥರ ಅನಿಮಲ್ಸು. ಅದನ್ನು ಪತ್ರಿಜಿ ಸರ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸರ್ಗೂ, ಸ್ವರ್ಣಮಾಲಾ ಪತ್ರಿ ಮೇಡಮ್ಗೂ, ಪ್ರೇಮ್ನಾಥ್ ಸರ್ಗೆ, ಮೀನಾ ಮೇಡಮ್ಗೆ, ನಳಿನಿ ನಾಗೇಂದ್ರಗೆ, ಮಹಾವತಾರ್ ಬಾಬಾಜಿಗೆ, ಪ್ರಕೃತಿ ಮಾತೆಗೆ, ಭೂಮಿ ಮಾತೆಗೆ, ಎಲ್ರಿಗೂ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ. ಫಸ್ಟ್ ಅನುಭವ ಅನಿಮಲ್ಸ್ ಬಂದಿತ್ತು. ಅದನ್ನು ಪತ್ರಿಜಿ ಸರ್ ಹತ್ರ ಶೇರ್ ಮಾಡಿದ್ದೆ. ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ಒಂದೊಂದೇ ಲೋಟಸು, ಕಲರ್ಸು, ಆ ಥರ ಒಂದೊಂದೇ ಅನುಭವಗಳು ಬರ್ತಾಯಿತ್ತು. ಅದನ್ನೆಲ್ಲ ಕೆಲವೊಂದು ಪತ್ರಿಜಿ ಸರ್ ಹತ್ರ ಶೇರ್ ಮಾಡಿದ್ದೆ. ನೆಕ್ಸ್ಟು ಅನುಭವ ಇದು ಪಿರಮಿಡ್ ವ್ಯಾಲಿಗೆ ಹೋಗೋಣ ಅಂತ ಮೀನಾ ಮೇಡಮ್ ಹೇಳಿದ್ರು. ಸರಿ ಅಂತ ಫೋನ್ ಮಾಡಿದ್ರು, ಬಾ ಪಿರಮಿಡ್ ವ್ಯಾಲಿಗೆ ಹೋಗೋಣ ಅಂತ. ಸಡನ್ ಅಂದ್ಕೊಂಡಿಲ್ಲ, ಪಿರಮಿಡ್ ವ್ಯಾಲಿಗೆ ಹೋದ್ವಿ. ಹೋಗ್ತಾ ಇದ್ದಾಗ ಹೇಳ್ದೆ ನಮ್ಮ ಯಜಮಾನ್ರಿಗೆ, ಗ್ಯಾರಂಟಿ ಪತ್ರಿಜಿ ಸರ್ ನಿಮ್ಮನ್ನ ಇವತ್ತು ಕರೀತಾರೆ ಅಂತ. ಎಷ್ಟೊಂದು ಲಕ್ಷಾಂತರ ಜನ ಇದ್ದಾರೆ, ಅದರಲ್ಲಿ ನನ್ನ ಕರೀತಾರ ಸಾರು ಅಂತಂದರು. ಅಲ್ಲೋಗಿ ಕೂತ್ಕೊಂಡು ಒಂದು 10 ನಿಮಿಷ ಗುರುಗಳ ಜೊತೆ ಧ್ಯಾನ ಮಾಡಿದ್ವಿ. ಆಮೇಲೆ ಪತ್ರಿಜಿ ಸರ್ ನಮ್ಮ ಯಜಮಾನ್ ಕರೆದು ಮಾತಾಡಿಸಿ ಎಲ್ಲ ಮಾಡಿದ್ರು. ಅದು ಒಂದು ಅನುಭವ ತುಂಬ ಖುಷಿಯಾಯಿತು. ಮೊನ್ನೆ ಅನುಭವ ಬಂದು ನಮ್ಮ ತಾಯಿಗೆ ಧ್ಯಾನ ಹೇಳ್ಕೊಟ್ಟಿದ್ದೆ. ಹೇಳ್ಕೊಟ್ಟು ಇವಾಗ ಒಂದು 4 ಮಂತ್ಸ್ ಆಗಿದೆ, ಧ್ಯಾನ ಮಾಡ್ತಾಯಿದ್ದಾರೆ. ಅವ್ರದ್ದು 30 ಇಯರ್ಸ್ ಪ್ರಾಪರ್ಟಿ ಇತ್ತು, ತುಂಬ ಪ್ರಾಬ್ಲಮಲ್ಲಿತ್ತು. ಇವಾಗ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿ ಅವ್ರ ಪ್ರಾಪರ್ಟಿ ಎಲ್ಲ ಅವ್ರಿಗೆ ಸಿಕ್ಕಿದೆ. ಅದೊಂದು ಅನುಭವ ಆಯಿತು. ಸುಮಾರು ಆತ್ಮಗಳು ಕನೆಕ್ಟ್ ಆಗುತ್ತೆ. ಆ ಆತ್ಮಗಳನ್ನ ಒಂದು ನಮ್ಮ ಪಕ್ಕದ ಮನೆ ಹುಡುಗಿ, ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ. ಏನು ನನಗೆ ಗೊತ್ತಾಗಿರಲಿಲ್ಲ. ಆದರೆ ನಾನು ಧ್ಯಾನ ಕೂತ್ಕೊಂಡಿದ್ದರೆ ಗೊತ್ತಾಗ್ತಾ ಇದೆ ನನಗೆ, ಒಂದು ಪ್ರಾಣ ಹೋಗ್ತಾ ಇದೆ ಅಂತ. ಅದು ನೋಡಿದ ತಕ್ಷಣ ತುಂಬ ಭಯ ಆಗಿ ಕಣ್ಬಿಟ್ಬಿಟ್ಟೆ. ಆಮೇಲೆ ಇದು ಮಾಡಿದ ತಕ್ಷಣವೇ ಗೊತ್ತಾಯಿತು ನನಗೆ, ಪಕ್ಕದ ಮನೆ ಹುಡುಗಿದು ಪ್ರಾಣ ಹೋಯಿತು ಅಂತ. ಕೆಲವೊಂದು ಆತ್ಮಗಳು ಕನೆಕ್ಟ್ ಆಗುತ್ತೆ. ಆ ಆತ್ಮಗಳನ್ನ ಧ್ಯಾನದಲ್ಲಿ ಕೂರಿಸ್ಬಿಟ್ಟು ಕಲಿಸ್ತೀನಿ. ಮೊನ್ನೆ ತುಂಬ ವರ್ಷದಿಂದ ನಮ್ಮದು ತೋಟಕ್ಕೆ ಹೋಗಬೇಕು, ಅಲ್ಲೆಲ್ಲ ಎಂಜಾಯ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಾಗಿರಲಿಲ್ಲ. ಮೊನ್ನೆ ಇವಾಗ ಧ್ಯಾನ ಮಾಡ್ತಾ ನಂದು ಎಷ್ಟೋ ವರ್ಷ ಆಸೆಗಳೆಲ್ಲ ಪೂರ್ತಿ ಆಗ್ತಾಯಿದೆ. ಅದೇ ನನ್ನ ಕರ್ಕೊಂಡು ಹೋಗ್ತಾಯಿದೆ. ಎಲ್ಲೆಲ್ಲಾದರೆ ಅಲ್ಲೆಲ್ಲ ನಾನು ಧ್ಯಾನ ಪ್ರಚಾರ ಮಾಡ್ತಾ ಇರ್ತೀನಿ. ಹೆಲ್ತ್ ವೆಲ್ತ್ ವೈಸ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು. PMC ಚಾನಲ್ ನೋಡಿ ಎಲ್ಲ ಪ್ರತಿಯೊಂದು ಗೊತ್ತಾಗತ್ತೆ, ಪ್ರತಿಯೊಂದು ವಿಷಯ ತಿಳ್ಕೊಬೋದು ನಾವು ಮನೆಯಲ್ಲೇ ಕೂತ್ಕೊಂಡು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ. ಎಷ್ಟು ಹೆಲ್ತ್ ವೆಲ್ತ್ ಏನೇ ಪ್ರಾಬ್ಲಮ್ ಇದ್ರೂ ಆ ಚಾನಲ್ ನೋಡ್ತಾ ಇದ್ದರೆ ಎಷ್ಟೊಂದು ವಿಷಯಗಳು ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ವಿಷಯಗಳು ತಿಳ್ಕೊಬೋದು, ಎಲ್ಲ ಮಾಡ್ಕೋಬೋದು. ಧ್ಯಾನ ಒಂದೇ ಇದು ಎಲ್ಲದಕ್ಕಿಂತ ಒಳ್ಳೆ ಮೆಡಿಸನ್. ಬ್ರಹ್ಮರ್ಷಿ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಮಾತಾ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿತ ಮಾಡ್ತಾ, ಮಹಾವತಾರ್ ಬಾಬಾರವರಿಗೆ ಹಾಗೂ ಎಲ್ಲ ಹಾಸ್ಟೆಲ್ ಪಿರಮಿಡ್ ಮಾಸ್ಟರ್ಸ್ಗೆ, ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ಗೆ ವಂದಿಸುತ್ತಾ, ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಗಿದೆ. ಚಿಕ್ಕ ವಯಸ್ಸಿಂದಲೇ ನನಗೆ ಆಧ್ಯಾತ್ಮಿಕ ಹಾಗೂ ಈ ಧ್ಯಾನದಲ್ಲಿ ಗುರುಗಳ ಬಗ್ಗೆ ಆಸಕ್ತಿ ತುಂಬ ಇತ್ತು. ಆ ಬೆಳವಣಿಗೆಯಲ್ಲಿ ಬೆಳೆದಿರೋದ್ರಿಂದ ನನಗೆ ಕೊನೆಗೆ ಈ ಧ್ಯಾನ ಅಂತ ತುಂಬ ತಪನ ಇದ್ದಾಗ ಈ ಕೊರೋನಾ ಟೈಮಲ್ಲಿ ನನಗೆ ಈ ಧ್ಯಾನ ಸಿಕ್ತು. ನನಗೆ ಶೋಭಾ ವೆಂಕಟೇಶ್ ಅವರು ಈ ಥರ ನಾನು ಸುಮಾರು ಧ್ಯಾನಗಳು ಮಾಡಿದ್ದೀನಿ, ಬಟ್ ಯಾವುದ್ರಲ್ಲೂ ನನಗೆ ಸ್ಥಿರತೆ ಇರಲಿಲ್ಲ. ಆವಾಗ ಈ ಕೊರೋನಾ ಟೈಮಲ್ಲಿ ನನಗೆ ಶೋಭಾ ವೆಂಕಟೇಶ್ ಅವರು ಈ ಥರ ಇದೆ ಮಾಡಿ ಅಂತ ಹೇಳಿದ್ದಕ್ಕೆ ಆವಾಗ ನನಗೆ ಪ್ರತ್ಯೂಷಾ ಮೇಡಮ್ ಅವ್ರದ್ದು 1 ತಿಂಗಳು ಮಾಡಿದೆ. ಆಮೇಲೆ ಮೈತ್ರೇಯ ಧ್ಯಾನ ಅವರು ಸ್ಟಾರ್ಟ್ ಮಾಡಿದಾಗಲಿಂದ ಇಲ್ಲಿವರೆಗೂ 1 ದಿವಸ ಬಿಡದೆ ಅದು ಧ್ಯಾನದಲ್ಲೇ ಭಾಗವಹಿಸ್ತೀನಿ. ಹಾಗೂ ನಮ್ಮ ಮನೆಯಲ್ಲಿ ಸತ್ಸಂಗ ಹಾಗೂ ಸಜ್ಜನ ಸಾಂಗತ್ಯ ಪ್ರತಿಯೊಂದೂ ನಡೆಸ್ತಾ ಇದ್ದೀವಿ.
ಅದರಲ್ಲಿ ಸಹ ಫಸ್ಟು ಧ್ಯಾನ ಮಾಡಿಸಿ ಆಮೇಲಿಂದ ನಾವು ಸಂಗೀತ ಆಗಲಿ ಹಾಡಾಗಲಿ ಎಲ್ಲ ಕಲಿತೀವಿ. ಯಾಕೆಂದರೆ ಧ್ಯಾನ ಯಾವಾಗ ಮಾಡ್ತೀವೋ ನಮಗೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಆ ಥರ ಪತ್ರಿಜಿಯವರು ಹೇಳಿದ್ದಾರೆ. ಅದೇ ಥರ ನನಗೂ ಅದರ ಅನುಭವವೂ ತುಂಬ ಆಗಿದೆ. ಮೈತ್ರೇಯ ಧ್ಯಾನದಲ್ಲೂ ಸಹ ಅಷ್ಟೇ, ಅಲ್ಲೂ ಅವರು ಈ ಪತ್ರಿಜಿಯವ್ರದ್ದಿದ್ರಲ್ಲಿ ನಾವು ಎಲ್ಲೇ ಯಾವ ಸಂಘದಲ್ಲೇ ಆಗಲಿ ಎಲ್ಲೇ ಆಗಲಿ ನಾವು ಹೋದಾಗ ಒಂದು ವೇದಿಕೆ ಆಗಲಿ ನಾವೊಂದು ಮಾತಾಡೋದಕ್ಕೆ ಆಗಲಿ ಇಷ್ಟು ಸುಲಭ ರೀತಿಯಲ್ಲಿ ಯಾವ ಇದರಲ್ಲೂ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಇಲ್ಲ. ಇದು ಹೇಗೆ ಅನುಭವ ಆಯಿತು ಅಂದರೆ ಪತ್ರಿಜಿಯವ್ರಿಗೆ ನಾನು ಪರಿಚಯ ಆದಮೇಲೆ ಒಂದು ಹಾಡು ರಚನೆ ಮಾಡೋದಕ್ಕೆ ಅವರು ನಾವು ಧ್ಯಾನದಲ್ಲಿದ್ದಾಗ ವಿತಿನ್ 10 ಮಿನಿಟ್ಸ್ ಅಲ್ಲ 5 ಮಿನಿಟ್ಸಲ್ಲೇ ಒಂದು ಹಾಡನ್ನು ಅವ್ರ ಮೇಲೆ ರಚನೆ ಮಾಡಿ ಹಾಡನ್ನು ನಾನು ಮೈತ್ರೇಯ ಧ್ಯಾನದಲ್ಲಿ ಹಾಡಿದ್ದೆ. ಗೌರಿ ಸಾರ್ ಇದ್ಕೊಂಡು ನೀವು ಪಿರಮಿಡಲ್ಲಿದ್ದೀರಾ, ನೀವು ಹೋಗಿ ಅವ್ರು ಇರೋ ಸ್ಥಾನದ ಹತ್ರ ಹೋಗಿ ನೀವು ಈ ಥರ ಹಾಡಬೇಕು ಅಂತ ಹೇಳಿ ಅವರು ಖಂಡಿತ ಅವರು ಒಪ್ಕೊಂಡು ಹಾಡಿಸ್ತಾರೆ ಅಂತ ಹೇಳಿದ್ರು. ಅದರ ಅನುಭವ ನನ್ನ ಉಸಿರಿರೋವರೆಗೂ ಮರೆಯೋಕ್ಕಾಗೋದಿಲ್ಲ. ಅವ್ರು ಇರೋ ಕಡೆ ಹೋಗಿ ಈ ಥರ ನಾನು ಹಾಡು ಹೇಳಬೇಕು ನಿಮ್ಮ ಹತ್ರ ಅಂತ ಹೇಳಿದ ತಕ್ಷಣ ಅವ್ರು ಕೂತ್ಕೊಂಡು ಅವ್ರ ಪಾದದ ಹತ್ರನೇ ನನಗೆ ಹಾಡೋಕ್ಕೆ ಚಾನ್ಸ್ ಕೊಟ್ಟರು. ಒಂದು ಗುರುನ ನಾವು ದರ್ಶನ ಮಾಡಬೇಕು ಅಂದರೆ ಎಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂದರೆ ಆ ರಿಸ್ಟ್ರಿಕ್ಷನ್ಸ್ ಹಂಗಿರಲಿ, ನಮಗೆ ಬಂದಿರೋದನ್ನು ನಾವು ಅವ್ರ ಹತ್ರ ಹಂಚ್ಕೊಳ್ಳೋಕೆ ಕೂಡ ಯಾರು ಬಿಡೋದಿಲ್ಲ. ಅಂಥದ್ದು ಪತ್ರಿಜಿಯವರು ಅಷ್ಟು ಸಂತೋಷವಾಗಿ ಅದನ್ನು ಕೇಳಿ ವರಾಹಮೂರ್ತಿಯವ್ರ ಹತ್ರ ಇವ್ರಿಗೆ ಇದು ಬುದ್ಧ ಪೌರ್ಣಮಿಗೆ ಇವ್ರಿಗೆ ಒಂದು 1 ಅವರ್ ಚಾನ್ಸಸ್ ಕೊಡಿ ಹಾಡೋದಕ್ಕೆ ಅಂತ ಕೂಡ ಅವ್ರಿಗೆ ಹೇಳಿಬಿಟ್ಟು ಹೋದರು. ಇಷ್ಟು ಸುಲಭ ರೀತಿಯಲ್ಲಿ ಅಂಥ ಸದ್ಗುರುಗಳ ಹತ್ರ ಇಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ಅದನ್ನು ನಾನಂತೂ ನಿಜವಾಗ್ಲೂ ಆ ಸಂದರ್ಭನ ಮರೆಯೋಕ್ಕಾಗಲ್ಲ. ಆನಂದ ಬಾಷ್ಪ ಬಂತು. ಆನಂದ ಬಾಷ್ಪ ಏನಕ್ಕೆ ಅಂದರೆ ಅಂಥ ಗುರುಗಳ ಹತ್ರ ಮುಂದೆ ಕೂತು ಹಾಡೋ ಭಾಗ್ಯ ಅವ್ರು ಕೊಟ್ಟಿದ್ದಾರೆ ಅಂತ. ಆ ಥರ ಪಿರಮಿಡ್ ವ್ಯಾಲಿನಲ್ಲಿ ಹಾಗೂ ಈ ಪತ್ರಿಜಿಯವರ ಸಾನ್ನಿಧ್ಯದಲ್ಲೇ ಇಷ್ಟು ಇದಾಗಿ ನಮಗೆಲ್ಲನೂ ಹಂಚ್ಕೊಳ್ಳೋಕ್ಕೆ ಆಗಲಿ ಹೇಳ್ಕೊಳ್ಳೋಕ್ಕೆ ಆಗಲಿ ಖಂಡಿತ ಅವರು ಈ ಥರದ್ದೆಲ್ಲ ತುಂಬ ಸುಲಭ ರೀತಿಯಲ್ಲಿ ಎಲ್ರಿಗೂ ಚಾನ್ಸ್ ಬರೋ ಥರ ಮಾಡಿದ್ದಾರೆ. ಹಾಗೆ ಧ್ಯಾನ ಕೂಡ ಅಷ್ಟೇ, ಪ್ರತಿದಿನ ನನಗೆ ಗೊತ್ತಾದಾಗಲಿಂದ ಒಂದು ದಿವಸ ಚಾಚು ತಪ್ಪದೆ ಮಾಡ್ತಾಯಿದ್ದೀವಿ. ಹಾಗೂ ಧ್ಯಾನ ಪ್ರಚಾರ ಹಾಗೂ ಜ್ಞಾನ ಪ್ರಚಾರ ನನಗೆ ತಿಳಿದ ಮಟ್ಟಿಗೆ ಎಲ್ರಿಗೂ ಹೇಳಿ ಇದನ್ನು ಮಾಡ್ತಾಯಿದ್ದೀವಿ. ನಮ್ಮ ಯಜಮಾನರು ಕೂಡ ಇದರಿಂದ ಧ್ಯಾನದಿಂದ ಅವರಿಗೆ ಆರೋಗ್ಯ ಕೂಡ ತುಂಬ ಸುಧಾರಿಸಿದೆ. ಅವರಿಗೆ ಜೀರ್ಣಶಕ್ತಿ ತುಂಬ ಕಮ್ಮಿ ಇತ್ತು. ಈ ಧ್ಯಾನ ಮಾಡಿದ್ಮೇಲೆ ಯಾವುದು ಟ್ಯಾಬ್ಲೆಟ್ಸು ಕೆಲಸ ಮಾಡಿಲ್ಲ. ಈ ಧ್ಯಾನದಿಂದನೇ ಅವರು ಸಹ ತುಂಬ ಇಂಪ್ರೂವ್ಮೆಂಟ್ ಆದರು. ಇಷ್ಟು ಹೇಳಿ ನನ್ನ ಅನುಭವಗಳನ್ನು ಹೇಳಿ ಈ ಥರ ಪ್ರತಿಯೊಬ್ಬರೂ ಈ ಧ್ಯಾನದಲ್ಲಿ ನೀವು ಮಾಡಿ ಎಲ್ಲರೂ ಇದರ ಅನುಭವ ಪಟ್ಟು ಇನ್ನೂ ಧ್ಯಾನ ಪ್ರಚಾರ ಹೆಚ್ಚು ಮಾಡಿ ಎಲ್ರಿಗೂ ಇದನ್ನು ಸೇರಲಿ ಅಂತ ಹೇಳ್ತಾ ಇದ್ದೀನಿ. ಈ PMC ಚಾನಲ್ನ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರೂ ಇದನ್ನು ತಿಳ್ಕೊಂಡು ನೀವು ಧ್ಯಾನಕ್ಕೆ ಬಂದು ಧ್ಯಾನ ಪ್ರಚಾರ ಮಾಡಿ ಇದು ಧ್ಯಾನ ಜಗತ್ತಾಗಬೇಕು ಅಂತೇಳ್ಬಿಟ್ಟು ಪತ್ರಿಜಿಯವರ ಆಸೆನ ಎಲ್ಲರೂ ನಾವು ಸೇರಿ ನೆರವೇರಿಸೋಣ ಅಂತ ಇಷ್ಟು ಹೇಳೋಕ್ಕೆ ನನಗೆ PMCನವರು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಬ್ರಹ್ಮಶ್ರೀ ಪತ್ರಿಜಿಯವರಿಂದ ನನಗೆ ತುಂಬ ಜ್ಞಾನೋದಯ ಆಗಿದೆ. ಇಲ್ಲಿ ನನಗೆ ಶೋಭಾ ಅವರು ಇಂಟ್ರಡ್ಯೂಸ್ ಮಾಡಿಸಿದ್ರು. ನಂಗೆ ಕ್ಲೋಸ್ ಫ್ರೆಂಡ್ ಶೋಭಾ ಅವರು ಇಂಟ್ರಡ್ಯೂಸ್ ಮಾಡಿಸಿದ್ರು. ರಮಾ ಮೇಡಮು ಶೋಭಾ ಅವರಿಬ್ಬರಿಂದ ನಾನು ಈ ಧ್ಯಾನಕ್ಕೆ ಬರ್ತಾಯಿದ್ದೀನಿ. ಈ ಧ್ಯಾನದಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ. ಆಮೇಲೆ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಶಕ್ತಿ ಇದೆ. ನಿದ್ದೆ ಬರ್ತಾ ಇರಲಿಲ್ಲ ನನಗೆ, ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ನಂಗೆ ತುಂಬ ಆರಾಮಾಗಿದ್ದೀನಿ, ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಎಲ್ಲರಿಂದ ನಂಗೆ ತುಂಬ ಸಹಾಯ ಆಗಿದೆ, ಎಲ್ಲ ಮಾಸ್ಟರ್ಸಿಂದ. ನನ್ನ ಹೆಸರು ಶೈಲಜಾ ಅಂತ. JP ನಗರ್ನಲ್ಲಿ ಇದ್ದೀವಿ ನಾವು. ಅಲ್ಲಿಂದ ನಾವು ಬರ್ತಾಯಿದ್ದೀನಿ. ಎಲ್ಲ ಮೈತ್ರೇಯ ಧ್ಯಾನಕ್ಕೆ ಹೋಗ್ತಾಯಿದ್ದೀನಿ. ಅದು ಆನ್ಲೈನ್ದು ಅದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ರಾಗಿಗುಡ್ಡ ಇದರಲ್ಲಿನೂ ಮೈತ್ರೇಯ ಧ್ಯಾನದ್ದು ಮೆಡಿಟೇಷನ್ಗೂ ಹೋಗ್ತಾಯಿದ್ದೀನಿ. ಎಲ್ಲಿ ಮನೆ ಧ್ಯಾನ ಇದಕ್ಕೆಲ್ಲ ನಾನು ಅಟೆಂಡ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಎಲ್ಲ ಕಡೆಯಿಂದ ನಂಗೆ ತುಂಬಾ ಯೂಸ್ ಆಗಿದೆ. ತುಂಬ ಸಂತೋಷವಾಗಿದ್ದೀನಿ. ನಾನು ಮನೇಲಿ ಎಲ್ರಿಗೂ ಹೇಳಿ ಸ್ವಲ್ಪ ಎಲ್ಲರ ತನೂ ಮಾಡಿಸ್ತಾ ಇದ್ದೀನಿ. ಸೊಸೆನೂ ಮಾಡ್ತಾಯಿದ್ದಾಳೆ, ಮಕ್ಕಳೆಲ್ಲ ಮಾಡ್ತಾಯಿದ್ದಾರೆ. ನಂಗೆ ತುಂಬ ಸಂತೋಷ ಇದೆ. ಮಕ್ಕಳಿಗೂ ಇಷ್ಟ ಆಗಿದೆ. ಇದರಿಂದ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.